ಎಸ್, ಬೆಲೆ ಏರಿಕೆಯಿಂದ ಕಂಗಾಲಾಗಿದ್ದಂತಹ ಜನತೆಗೆ ಈಗ ಮತ್ತೊಂದು ಶಾಕ್ ಎದುರಾಗ್ತಾ ಇದೆ. ಜನಸಾಮಾನ್ಯರ ಜೇಬಿಗೆ ಮತ್ತಷ್ಟು ಕತ್ತರಿ ಇಲ್ಲಿ ಫಿಕ್ಸ್ ಅನ್ನುವಂತಹ ಪರಿಸ್ಥಿತಿ ಬಂದಿದೆ. ಪೆಟ್ರೋಲ್, ಡೀಸೆಲ್, ಸಿಎನ್ಜಿ ರೇಟ್ ಏರಿಕೆ ಎಫೆಕ್ಟ್ ನಿಂದ ಇನ್ಮುಂದೆ ಓಲಾ, ಊಬರ್ ಪ್ರಯಾಣವು ದುಬಾರಿ ಆಗುತ್ತೆ. ಬೆಲೆ ಏರಿಕೆಯಿಂದ ಕಂಗಾಲಾಗಿರೋ ಜನಕ್ಕೆ ಈಗ ಮತ್ತೊಂದು ಶಾಕ್ ಎದುರಾಗ್ತಾ ಇದೆ. ಜನಸಾಮಾನ್ಯರ ಜೇಬಿಗೆ ಮತ್ತಷ್ಟು ಕತ್ರಿ ಫಿಕ್ಸ್ ಆಗ್ತಾ ಇದೆ. ಈ ಒಂದು ಹಿನ್ನೆಲೆ ಪೆಟ್ರೋಲ್, ಡೀಸೆಲ್, ಸಿಎನ್ಜಿ ರೇಟ್ ಏರಿಕೆ ಆಗಿದೆ. ಹಾಗಾಗಿ ಓಲಾ, ಊಬರ್ ಪ್ರಯಾಣ ಕೂಡ ದುಬಾರಿ ಆಗುತ್ತಾ ಅನ್ನೋ ಆತಂಕ. ಕ್ಯಾಬ್ ಪ್ರಯಾಣ ದರ ಹೆಚ್ಚಳಕ್ಕೆ ಚಾಲಕರ ಸಂಘಟನೆಗಳು ಪಟ್ಟು ಹಿಡಿತಾ ಇರುವಂತದ್ದು. ಕಿಲೋಮೀಟರ್ಗೆ 5 ರಿಂದ 10 ರೂಪಾಯಿ ಹೆಚ್ಚಳ ಮಾಡಬೇಕು ಅಂತ ಬೇಡಿಕೆ ಇಡ್ತಿದ್ದಾರೆ ಅವರು. ಸಾರಿಗೆ ಇಲಾಖೆ ಮತ್ತೆ ಅಗ್ರಿಗೇಟರ್ ಕಂಪನಿಗಳ ಮೇಲೆ ಒತ್ತಡವನ್ನ ಹೇರಲಾಗ್ತಾ ಇದೆ. ಖಾಸಗಿ ಬಸ್, ಸ್ಕೂಲ್ ವ್ಯಾನ್ ಬೆನ್ನಲ್ಲೇ ಈಗ ಟ್ಯಾಕ್ಸಿಗಳ ಸರದಿ ಬೆಲೆ ಏರಿಕೆ ವಿಚಾರದಲ್ಲಿ. ಎಸ್, ಬೆಲೆ ಏರಿಕೆ ಮಾಡಬೇಕು ಅಂತ ಈಗ ಟ್ಯಾಕ್ಸಿಗಳು, ಓಲಾ, ಊಬರ್ ಕಂಪನಿಗಳ ಅಂಡರ್ನಲ್ಲಿ ಚಾಲನೆ ಮಾಡ್ತಾ ಇರುವಂತವರು ಹೋರಾಟ ಮಾಡ್ತಿದ್ದಾರೆ. ಈಗ ಬೆಲೆ, ಡೀಸೆಲ್ ಬೆಲೆ, ಸಿಎನ್ಜಿ ಬೆಲೆಗಳು ಜಾಸ್ತಿ ಆಗಿರೋದ್ರಿಂದ ಓಲಾ, ಊಬರ್ ಸಂಸ್ಥೆಗಳಲ್ಲಿ ಯಾವುದೇ ತರ ರೇಟ್ ಕಾರ್ಡ್ಗಳನ್ನ ಜಾಸ್ತಿ ಮಾಡದೆ ಅವರವರ ಇಷ್ಟ ಬಂದಂತೆ ಪೀಕ್ ಚಾರ್ಜಸ್, ನಾನ್ ಪೀಕ್ ಚಾರ್ಜಸ್ ಅಂತ ಹೇಳಿ ಬಡವರ ಟ್ಯಾಕ್ಸಿ ಚಾಲಕರ ಮೇಲೆ ಹೊಡೆ ಹಾಕ್ತಾ ಇದ್ದಾರೆ. ಸೊ ಸರ್ಕಾರದಿಂದ ನಿಗದಿ ಮಾಡಿರುವಂತದ್ದು ಒಂದ್ ಸಿಟಿ ಒಂದ್ ರೇಟ್ ಅಂತ ಮಾಡಿರುವಂತದ್ದು. ಸೊ ಅದನ್ನ ಯಾವುದೇ ತರ ಕಡಿವಾಣ ಅವ್ರು ಮಾಡ್ತಾ ಇಲ್ಲ. ಸೊ ಇದಕ್ಕೆ ನಾವು ಸಂಪೂರ್ಣವಾಗಿ ಕಂಟಿನ್ಯೂ ಮಾಡ್ತಾ ಇದೀವಿ, ವಿರೋಧಿಸ್ತಾ ಇದೀವಿ. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಎಲ್ಲ ಚಾಲಕ ಮಿತ್ರರಿಗೆ ರಿಕ್ವೆಸ್ಟ್ ಮಾಡಿಕೊಳ್ಳುತ್ತಿರುವಂತಹ ಹಾಗೂ ಮಾಧ್ಯಮ ಮುಖಾಂತರವಾಗಿ ನಾವು ತಿಳಿಸಿಕೊಡುವಂತದ್ದು, ಈ ಒಂದು ಹೋರಾಟಕ್ಕೆ ತಾವು ಬೆಂಬಲವನ್ನು ಕೊಡಬೇಕು. ಹಾಗೂ ಸರ್ಕಾರ ಏನು ಪ್ರತಿಯೊಂದು ಟ್ಯಾಕ್ಸಿ ಆಗ್ಬೋದು, ಮ್ಯಾಕ್ಸಿ ಕ್ಯಾಬ್ ಆಗ್ಬೋದು, ಆಟೋ ಟ್ಯಾಕ್ಸಿಗಳಿಗಾಗ್ಬೋದು ಒಂದ್ ಸಿಟಿ ಒಂದ್ ರೇಟ್ ಏನ್ ಮಾಡಿದೀವೋ ಅದನ್ನ ಮಾಡಲೇಬೇಕು. ದಯವಿಟ್ಟು ಅದಕ್ಕೆ ಇದು ಮಾಡಿಕೊಡಬೇಕು, ಸಪೋರ್ಟ್ ಮಾಡಬೇಕು ಅಂತೇಳಿ ನಾವು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀವಿ. ಇದರಲ್ಲಿ ಯಾವುದೇ ತರ ಓಲಾ, ಊಬರ್ ಸಂಸ್ಥೆಯವರು ಯಾವುದೇ ಕಾರಣಕ್ಕೂ ಸಹ ಅವರು ಯಾವ್ದು ನಮ್ಮ ರೇಟ್ಗಳನ್ನ ಬಡ ಚಾಲಕರ ಮೇಲೆ ಹೊರೆ ಆಗ್ತಾ ಇದ್ದಾರೆ ಹೊರತು ಅವ್ರು ಲಕ್ಷಾಂತರ ದುಡ್ಕೊಂಡು ಅವ್ರು ನೆಮ್ಮದಿಯಾಗಿ ಹೋಗ್ತಾ ಇದ್ದಾರೆ. ಬಟ್ ಇಲ್ಲಿ ಬಡ ಚಾಲಕರಿಗೆ ಹೊರೆ ಜಾಸ್ತಿ ಆಗ್ತಾ ಇದೆ. ಸರ್ಕಾರದವರು ದಯವಿಟ್ಟು ಈ ಒಂದು ಸಮಸ್ಯೆಗಳಿಗೆ ಬಗೆಹರಿಸಿ ನಮ್ಮನ್ನ ಹೊರತರಬೇಕು. ಯಾಕಂದ್ರೆ ಇವಾಗಿರುವಂತಹ ರೇಟ್ ಗಾರ್ಡ್ಗಳಲ್ಲಿ ಹಾಗೂ ಇವಾಗಿನ ದಿನನಿತ್ಯದ ದುಡಿಮೆ ಇದರಲ್ಲಿ ಆಗ್ತಿರೋಂಥದ್ರಲ್ಲಿ ವ್ಯಾಪಾರಗಳಲ್ಲಾಗ್ಬೋದು, ಯಾಕಂದ್ರೆ ಇವತ್ತಿನ ಖರ್ಚು ವೆಚ್ಚಗಳಲ್ಲಿ ಕೊಡ್ತಾ ಇರುವಂತಹ ರೇಟು ಯಾವುದೇ ತರ ಸರಿ ಹೋಗ್ತಿಲ್ಲ. ಸೊ ಹಾಗಾಗಿ ದಯವಿಟ್ಟು ಕೇಳ್ಕೊಳ್ಳುವಂಥದ್ದು, ಮಾಧ್ಯಮ ಮಿತ್ರರು ಇದಕ್ಕೊಂದು ಕೊನೆಯ ನಿರ್ಧಾರ ಮಾಡಬೇಕು. ಹಾಗೂ ನಮ್ಮ ಚಾಲಕ ಮಿತ್ರರಿಗೆ ಓಲಾ, ಊಬರ್ ಸಂಸ್ಥೆಗಳಿಂದ ನಡೀತಾ ಇರುವಂತಹ ಅನ್ಯಾಯವನ್ನ ವಿರೋಧಿಸಿ ನಾವು ಇದು ಮಾಡ್ತಿರುವಂತಹ ಹೋರಾಟಕ್ಕೆ ಬೆಂಬಲ ಕೊಡಬೇಕು. ಧನ್ಯವಾದ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ವಿನುತಾ ನೀಡ್ತಾರೆ. ಎಸ್ ವಿನುತಾ, ಈಗ ಬೆಲೆ ಏರಿಕೆ ಬಿಸಿ ಮುಟ್ತಾ ಇರುವಂತದ್ದು ಸಾಮಾನ್ಯ ಜನತೆಗೆ. ಈಗ ಕಂಪನಿಗಳು ಏನು ಅಗ್ರಿಗೇಟರ್ ಕಂಪನಿಗಳ ಮೇಲೆ ಒತ್ತಡವನ್ನ ಕೂಡ ಚಾಲಕರು ಹಾಕ್ತಾ ಇದ್ದಾರೆ. ಇದು ನಿಜಕ್ಕೂ ಕೂಡ ಸಮಸ್ಯೆ ಆಗುತ್ತಲ್ವಾ ಓಲಾ, ಊಬರ್ ನಂಬ್ಕೊಂಡಿರುವಂತಹ ಜನತೆಗೆ? ವಿನುತಾ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಈಗ ಪೆಟ್ರೋಲ್, ಡೀಸೆಲ್ ಮತ್ತೆ ಸಿಎನ್ಜಿಗಳ ದರ ಏರಿಕೆ ಇದೀಗ ಕ್ಯಾಬ್ ಮತ್ತೆ ಟ್ಯಾಕ್ಸಿಗಳ ದರವನ್ನು ಕೂಡ ಏರಿಕೆ ಮಾಡೋದಕ್ಕೆ ಮುಂದಾಗಿರುವಂತದ್ದು ಸಂಘಟನೆಗಳು. ಅಂದ್ರೆ 1 ಕಿಲೋಮೀಟರ್ಗೆ ಇಲ್ಲಿ 5 ರಿಂದ 10 ರೂಪಾಯಿಗಳಷ್ಟು ಏರಿಕೆ ಮಾಡುವಂತಹ ಸಾಧ್ಯತೆ ಇರುವಂತದ್ದು. ಇನ್ನ ಒಂದು ಓಲಾ ಇರ್ಬೋದು, ಊಬರ್ ಆಗಿರ್ಬೋದು, ಇದು ಚಾಲಕರ ಅಗ್ರಿಮೆಂಟ್ ಕಂಪನಿಗಳು ಏನಿದೆ ಅವೆಲ್ಲವೂ ಕೂಡ ಸಾರಿಗೆ ಇಲಾಖೆಯ ಮೇಲೆ ಒಂದು ದರದ ಏರಿಕೆಗೆ ಸಂಬಂಧಪಟ್ಟಂತೆ ಒತ್ತಡವನ್ನ ಏರ್ತಾ ಇರೋದು. ಒಂದು ವೇಳೆ ಸಾರಿಗೆ ಇಲಾಖೆ ಏನಾದ್ರು ಒಪ್ಪಿದ್ದೆ ಆದ್ರೆ ಬೆಂಗಳೂರಿನಲ್ಲಿ ಮತ್ತೊಂದು ಬೆಲೆ ಏರಿಕೆಯ ಶಾಕ್ ಇಲ್ಲಿ ಎದುರಾಗುವಂಥದ್ದು. ಇನ್ನ ಬೆಂಗಳೂರಿನಲ್ಲಿ ಪ್ರಸ್ತುತ ಆರ್ಟಿಒ ದರ ಎಷ್ಟೆಷ್ಟಿದೆ ಅಂತ ನಾವು ನೋಡೋದಾದ್ರೆ ಒಂದು 10 ಲಕ್ಷಕ್ಕಿಂತ ಕಡಿಮೆ ವಾಹನಗಳು ಏನಿದೆ ಅದಕ್ಕೆಲ್ಲವೂ ಕೂಡ ಕನಿಷ್ಠ 100 ರೂಪಾಯಿನ 4 ಕಿಲೋಮೀಟರ್ಗೆ, ಪ್ರತಿ ಕಿಲೋಮೀಟರ್ಗೆ 24 ರೂಪಾಯಿಗಳಿರುವಂಥದ್ದು. ಇನ್ನ ಸುಮಾರು 10 ರಿಂದ 15 ಲಕ್ಷ ವಾಹನಗಳು ಕನಿಷ್ಠ 15 ರೂಪಾಯಿ, ಕೆಲವೊಂದಷ್ಟು 15 ಲಕ್ಷಕ್ಕಿಂತ ಹೆಚ್ಚು ಬೆಲೆ ವಾಹನಗಳು ಯಾವೆಲ್ಲ ಇದೆ ಅದಕ್ಕೆ ಕನಿಷ್ಠ 130 ರೂಪಾಯಿಗಳಷ್ಟು ಏರಿಕೆ ಆಗೋದು. ಅಂದ್ರೆ ಪ್ರತಿ ಕಿಲೋಮೀಟರ್ಗೆ 32 ರೂಪಾಯಿಗಳು ಅಂತ ನಿಗದಿಪಡಿಸಲಾಗಿರುತ್ತದೆ ಪ್ರಸ್ತುತ. ಆದ್ರೆ ಇವತ್ತು ಪೆಟ್ರೋಲ್, ಡೀಸೆಲ್ ಮತ್ತೆ ಸಿಎನ್ಜಿಗಳ ಅಭಾವದ ನಿಟ್ಟಿನಲ್ಲಿ ಇದೀಗ ಓಲಾ, ಊಬರ್ ಮತ್ತೆ ಅಗ್ರಿಗೇಟರ್ ಪ್ರತಿಯೊಂದು ಕಂಪನಿಗಳು ಕೂಡ ಕಿಲೋಮೀಟರ್ಗೆ ಒಂದು ವಾಹನ ಮಾಲೀಕರಿಗೆ 10 ರಿಂದ 12 ರೂಪಾಯಿಗಳನ್ನ, ಪೀಕ್ ಅವರ್ಸ್ ಅಲ್ಲಿ ಇನ್ನ 20 ರೂಪಾಯಿಗಳನ್ನ ನೀಡುವಂತೆ ಹೆಚ್ಚಾಗಿ ಒಂದು ಮನವಿಯನ್ನ ಸಾರಿಗೆ ಇಲಾಖೆಗೆ ಸಲ್ಲಿಸ್ತಾ ಇರುವಂತದ್ದು.
ಇದಕ್ಕೆ ಸಂಬಂಧಪಟ್ಟಂತೆ ಹಿಂದೆ ಏನು ಸಾಕಷ್ಟು ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗ್ತದೆ ಕೂಡ ನಾವು ಎಸ್ ಥ್ಯಾಂಕ್ ಯು ವಿನುತಾ ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್ ಈಗ ಜನಸಾಮಾನ್ಯರ ಜೇಬಿಗೆ ಮತ್ತೊಂದು ರೀತಿಯಲ್ಲಿ ಶಾಕ್ ಎದುರಾಗ್ತಾ ಇರುವಂತದ್ದು, ಕತ್ರಿ ಬೀಳ್ತಾ ಇರುವಂತದ್ದು ಇದು ಮುಂದುವರಿತಾ ಇದೆ. ಈಗ ಓಲಾ ಊಬರ್ ನಂಬ್ಕೊಂಡಿರುವಂತದ್ದು ಈ ಸಿಟಿನಲ್ಲಿ ಇರುವಂತಹ ಜನತೆಗೆ ಈಗ ಆತಂಕ ಉಂಟಾಗ್ತಾ ಇದೆ.